ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಒಂದು ಅರಿಶಿನ ಶಾಸ್ತ್ರದ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ, ಅಕ್ಕ, ನಾನು, ತಂಗಿ ಎಲ್ಲರೂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆ ಇರೋದಿನ್ನ 3 ಡೇಸ್ ಇದೆ. ಇವತ್ತು ಅರಿಶಿನ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಚಪ್ರ ಮತ್ತು ಅರಿಶಿನ ಶಾಸ್ತ್ರ ಇವತ್ತು. ಹಾಗಾಗಿ ಇವತ್ತು ನಾವು ಬನ್ನೇರುಘಟ್ಟ ರೋಡಲ್ಲಿ ಇದ್ದೀವಿ. ನೈಸ್ ರೋಡಲ್ಲಿ ಈಗ ಬಸ್ಗಳು ತುಂಬ ಬರುತ್ತೆ. ಸೊ ಹಾಗಾಗಿ ನಾವೀಗ ನೈಸ್ ರೋಡಲ್ಲಿ ಬಂದು ಬಸ್ಸಲ್ಲಿ ಈಗ ಬನ್ನೇರುಘಟ್ಟ ರೋಡಲ್ಲಿ ಇಳಿದಿದ್ದೀವಿ. ಸೊ ಈಗ ಹೋಗಬೇಕು, ಮತ್ತು ಇನ್ನೊಂದು ಬಸ್ ಹತ್ಕೊಂಡು ಹೋಗಿ ಆಟೋದಲ್ಲಿ ಹೋಗಬೇಕು. ಸೊ ಬನ್ನಿ ಇವತ್ತಿನ ಫಂಕ್ಷನ್ ಹೆಂಗೆ ಆಗುತ್ತೆ ಅಂತ ಹೇಳಿ ನೋಡೋಣ. ಈಗ ಮದುವೆ ಮನೆಗೆ ಬಂದಿದ್ದೀವಿ. ಎಲ್ಲರೂ ರಂಗೋಲಿ ಬಿಡ್ತಾ ಇದ್ದಾರೆ. ಚಪ್ರ ಹಾಕಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಚಪ್ರ ಹಾಕಾದ್ಮೇಲೆ ಸೊ ಈಗ ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ. ದೇವರು ಪೂಜೆ ಎಲ್ಲ ಮಾಡಾಗಿದೆ. ಸೊ ಇವತ್ತು ಚಪ್ರದ ಪೂಜೆ ಮತ್ತು ದೇವ್ರ ಪೂಜೆ ಎಲ್ಲ ಆಗಿದೆ. ನೆಕ್ಸ್ಟು ಅರಿಶಿನ ಶಾಸ್ತ್ರ ಇದೆ ಮಧ್ಯಾಹ್ನಕ್ಕೆ, ಮತ್ತು ಮೆಹಂದಿ ಶಾಸ್ತ್ರನೂ ಇದೆ. ಸೊ ಈಗೆಲ್ಲರೂ ರಂಗೋಲಿ ಬಿಡ್ತಾ ಇದ್ದಾರೆ. ರಂಗೋಲಿ ಬಿಟ್ಟು ಕಲರ್ ಹಚ್ತಾ ಇದ್ದಾರೆ. ನಾವು ಈಗ ತಾನೇ ಬಂದು ಈಗ ಟೀ ಕುಡಿತಾ ಇದ್ದೀವಿ. ಟೀ ಕೊಟ್ಟಿದ್ರು, ಸೊ ಹಾಗಾಗಿ ಟೀ ಕುಡಿತಾ ಇದ್ದೆ. ಅಕ್ಕ ಮತ್ತು ಇವರೆಲ್ಲರೂ ಸೇರಿಕೊಂಡು ಎಲ್ಲ ರಂಗೋಲಿ ಬಿಡ್ತಾ ಇದ್ರು, ಕಲರ್ ಹಚ್ತಾ ಇದ್ರು. ನಮ್ಮನೆಲ್ಲ ಚೆನ್ನಾಗಿ ಗಂಟೆ ಒಂಚೂರು ಹಿಂಗೆ ಬನ್ನಿ ಹೇಳ್ತೀನಿ. ಆಯ್ತು ಆಯ್ತು ಕಾಳ್ಗೊ ಮದುವೆ ಕಾರ್ಯ ಆಗಿರೋದ್ರಿಂದ ಚಪ್ರ ಹಾಕಿದ್ಮೇಲೆ ದೇವ್ರ ಮನೇಲಿ ಕಳಶ ಇಟ್ಟು, ಹೊಂಬಾಳೆ ಎಲ್ಲ ಇಟ್ಟು, ಕಳಶ ಇಟ್ಟು, ಹುಡುಗ ಹುಡುಗಿದೆಲ್ಲ ಬಟ್ಟೆಗಳು ಒಡವೆಗಳು ಎಲ್ಲ ಇಟ್ಟು ದೇವ್ರ ಪೂಜೆ ಮಾಡಿರೋ ಅಂಥದ್ದು. ಸೊ ಬಾಗಿಲಿಗೆಲ್ಲ ಹೂವಿನ ಅಲಂಕಾರ ಮಾಡಾಗಿದೆ, ಮತ್ತು ಚಪ್ರಕ್ಕೆಲ್ಲನೂ ಅಷ್ಟೇ ಹೂವಿನ ಅಲಂಕಾರ ಎಲ್ಲ ಮಾಡಿ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾವು ಬಂದ ತಕ್ಷಣ ಊಟ ಮಾಡಿ ನೆಕ್ಸ್ಟು ಈಗ ಎಲ್ಲ ರೆಡಿ ಆಗ್ತಿದ್ದೀವಿ. ಪಿಂಕಿ ಮೇಡಮ್ ರೆಡಿಯಾಗಿದ್ದಾರೆ. ಹೆಂಗೆ ನೋಡು, ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ. ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇವರು ಎಲ್ಲೋ ಮದುವೆ ಮನೆಯಲ್ಲೆಲ್ಲ ರೆಡಿ ಇದೆ. ರಂಗೋಲಿ ಬಿಟ್ಟು ಚಪ್ರ ಎಲ್ಲ ಹಾಕಿ ಹೂವು ಎಲ್ಲ ಮುಡಿಸಿ ರೆಡಿಯಾಗಿದೆ. ಡೂಪ್ಲೆಕ್ಸ್ ಮನೆ. ಸೊ ನಾವು ಎಲ್ಲ ರೆಡಿಯಾಗಿದ್ದೀವಿ. ಇವತ್ತು ಲೆಹೆಂಗಾ ಅಂತ ಹೇಳಿ ಡ್ರೆಸ್ಸು, ಅರಿಶಿನ ಶಾಸ್ತ್ರಕ್ಕೆ ಲೆಹೆಂಗಾ ಹಾಕ್ಕೊಳ್ಳೋಣ ಎಲ್ಲರೂ ಅಂತ ಹೇಳಿ ಎಲ್ಲ ಮಾತಾಡಿಕೊಂಡು ಹೀಗೆಲ್ಲ ಲೆಹೆಂಗಾ ಹಾಕ್ಕೊಂಡಿದ್ದೀವಿ. ಸ್ಯಾರಿ ಹಾಕ್ಕೊಳ್ಳೋರು ಹಾಕ್ಕೊಂಡಿದ್ದಾರೆ. ಸೊ ನೋಡಿ, ಇವರೆಲ್ಲ ಯೆಲ್ಲೋ ಕಲರ್ ರೆಡಿಯಾಗಿದ್ದಾರೆ. ಮದುವೆ ಮನೆ ಅಂದರೆ ಒಂಥರ ಕಳೆ ಇರುತ್ತೆ. ಮನೆ ತುಂಬ ಜನ ಇರ್ತಾರೆ. ಅದು ಇದು ಮಾತಾಡ್ಕೊಂಡು ನಗೋದು, ಖುಷಿ ತುಂಬ ತುಂಬಿ ತುಳುಕ್ತಾ ಇರುತ್ತೆ. ಮುಂದೆ ಎಲ್ಲದಕ್ಕೆ ಹತ್ತು ಹೋಗಿ ಬರಬೇಕು. ಎಲ್ಲ ರೆಡಿ ಆಗ್ತಿದ್ದಾರೆ ನೋಡೋಣ. ಈಗ ಎಲ್ಲ ರೆಡಿಯಾಗಿ ಲೇಡೀಸ್ ಎಲ್ಲ ಒಂದು ಗ್ಯಾಂಗು ಫೋಟೋ ತೆಗೆಸ್ಕೊಳಕ್ಕೆ ಬಂದಿದ್ದೀವಿ. ಲೆಹೆಂಗಾದವ್ರು ಒಂದು ಕಡೆ, ಸ್ಯಾರಿಯವ್ರು ಒಂದು ಕಡೆ ಅಂತ ಎಲ್ಲ ಸಪ್ರೇಟ್ ಮಾಡಿ ಫೋಟೋದವ್ರ ಕೈಲಿ ಎಲ್ಲ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಫೋಟೋಶೂಟ್ ಎಲ್ಲ ಆಯಿತು. ಲೆಹೆಂಗಾದವ್ರು ಒಂದು ಸೈಡು, ಸ್ಯಾರಿಯವ್ರು ಒಂದು ಸೈಡು. ಮದುಮಗ ಅರಿಶಿನ ಶಾಸ್ತ್ರಕ್ಕೆ ಕೂತ್ಕೊಳ್ಳೋಕೆ ಮೊದಲು ಎಲ್ಲರಿಗೂ, ಹಿರಿಯರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅರಿಶಿನ ಶಾಸ್ತ್ರಕ್ಕೆ ಕೂತ್ಕೊಳ್ಳೋ ಅಂಥದ್ದು.
ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌಡ್ರು ಒಕ್ಕಲಿಗರು ಮನೆ ಮದುವೆ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಇರುತ್ತೆ. ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ನೆಕ್ಸ್ಟು ಅಪ್ಪ ಅಮ್ಮಂಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಪೂಜೆಗೆ ಕೂರುವಂಥದ್ದು. ಮತ್ತು ನೋಡಿ ಮಕ್ಕಳುಗಳೆಲ್ಲನೂ ಅಷ್ಟೇ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಕೊನೆಯಲ್ಲಿ. ನಾವು ಚಪ್ರದ ಕೆಳಗಡೆ ಅರಿಶಿನ ಹಚ್ಚಿ ಸ್ನಾನ ಮಾಡಿಸೋವಂಥದ್ದು ಮದುಮಗನಿಗೆ. ಹಾಗಾಗಿ ಈಗ ಹೊರಗಡೆ ಬಂದ್ವಿ. ಎಲ್ಲರೂ ಹೊರಗಡೆ ಚೇರ್ ಹಾಕಿದ್ರು, ಎಲ್ಲ ಚೇರ್ ಹಾಕ್ಕೊಂಡು ಕೂತಿದ್ದೀವಿ. ಫೋಟೋದವರೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಸೊ ನಾವು ಎಲ್ಲ ನೋಡಿಕೊಂಡು ಹೊರಗಡೆ ಕೂತಿದ್ದೀವಿ. ಈಗ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ. ನಿಂತ್ಕೊಂಡು ನೋಡ್ತಾಳೆ. ತುಳಸಿ ಗಡ್ಡೆ ಆಗುತ್ತೆ ಈ ರೀತಿ ಅರಿಶಿನ ಹಚ್ಚಾದಮೇಲೆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಎಲ್ಲೂ ಒಬ್ಬೊಬ್ಬರೇ ಹೋಗೋ ಆಗಿಲ್ಲ. ಮದುವೆ ಮುಗಿದು ಒಂದು ವಾರ ಆಗೋವರೆಗೂ ಎಲ್ಲೂ ಒಬ್ಬೊಬ್ಬರನ್ನೇ ಕಳಿಸೋದಿಲ್ಲ ಹೊರಗಡೆ. ಅರಿಶಿನ ಹಚ್ಚಿ ಶಾಸ್ತ್ರ ಎಲ್ಲ ಮಾಡೋ ಅಂಥದ್ದು. ಫಸ್ಟ್ ಒಂದು 4-5 ಜನ ಹೇಗೆ ಮಾಡ್ತಾರೆ ಏನೋ, ಯಾವ ರೀತಿ ಮಾಡಬೇಕು ಅಂತ ಎಲ್ಲ ನೋಡಿಕೊಂಡು ಆಮೇಲೆ ಹೋದೆ ನಾನು. ಸೊ ಫಸ್ಟು ಮಾಮೂಲಿ ನಾವು ಮದುವೆ ಶಾಸ್ತ್ರದಲ್ಲಿ ಕಲಶ ಇದ್ದೇ ಇರುತ್ತೆ ಕಂಪಲ್ಸರಿಯಾಗಿ. ಮತ್ತು ಹುಡುಗಿ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದು ನೋಡಿ ಪಕ್ಕದಲ್ಲಿ ಗುಂಡ್ಕಲ್ಲಿ ಇಟ್ಟಿದ್ದಾರಲ್ಲ ಅದೇ ರೀತಿ ಇಟ್ಟಿರ್ತಾರೆ. ಸೊ ಹುಡುಗಿ ಅಂದ್ಕೊಂಡು ಅದಕ್ಕೂ ಶಾಸ್ತ್ರ ಮಾಡೋ ಅಂಥದ್ದು. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಆಮೇಲೆ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ಅರಿಶಿನ ಹಚ್ಚುವಂಥದ್ದು. ಸೊ ಈ ರೀತಿ ಇರುತ್ತೆ ಅರಿಶಿನ ಶಾಸ್ತ್ರದಲ್ಲಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಗನ್ನೇ ಮನೆಗೆ ಕರೆದು ಅವ್ರಿಗೆ ಸಿಹಿ ಊಟ ಮಾಡಿಟ್ಟು ಅರಿಶಿನ ಹಚ್ಚೋದು ಆ ರೀತಿ ಎಲ್ಲ ಶಾಸ್ತ್ರ ಇರುತ್ತೆ. ಒಂದೊಂದು ಕಡೆ ಈ ರೀತಿ ಮದುವೆ ಮನೆಯಲ್ಲಿ ಮದುವೆ ದಿವಸನೇ ಚಪ್ರ ಹಾಕಿ ಚಪ್ರದ ಕೆಳಗಡೆ ಅರಿಶಿನ ಹಚ್ಚುವಂಥ ಶಾಸ್ತ್ರ ಇರುತ್ತೆ. ಮದುವೆಯಲ್ಲಿ ಚೌಟ್ರಿಲಿ ನೈಟೂ ಅಷ್ಟೇ ರಿಸೆಪ್ಷನ್ ಎಲ್ಲ ಇದ್ದರೆ ಅದಾದಮೇಲೆ ಅರಿಶಿನ ಹಚ್ಚುವಂಥ ಶಾಸ್ತ್ರ ಎಲ್ಲ ಇರುತ್ತೆ. ಇವತ್ತು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ, ಅವ್ರದ್ದು ಮದುವೆ ಇರೋವಂಥದ್ದು. ಅವ್ರಿಗೆ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ದೀವಿ. ಹುಡುಗಿಗೆ ಫಸ್ಟ್ ಹುಡುಗಿಗೆ ಹುಡುಗಂಗೆ ಆಮೇಲೆ ಎಲ್ಲರೂ ಹೊರಗಡೆ ನೆಕ್ಸ್ಟ್ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸಿ ಮೇಲೆ ಈಗ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಬಡಿಸ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ದೀವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಇದಾದಮೇಲೆ ಮೆಹಂದಿ ಪ್ರೋಗ್ರಾಮ್ ಇದೆ. ಹಾಗಾಗಿ ಎಲ್ಲರೂ ಬೇಗ ಊಟ ಮಾಡಿಕೊಂಡು ಮೆಹಂದಿ ಹಾಕಿಸ್ಕೊಬೇಕು, ಇನ್ನು ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ. ಸೊ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರಲ್ವ, ಆ ಟೈಮಿಗೆ ನಾವು ಮನೇಲಿರಬೇಕು. ಹಾಗಾಗಿ ಈಗ ಬೇಗ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆಯ್ತು. ಈಗ ಮೆಹಂದಿ ಇದೆ, ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಸೊ ಊಟ ಆದವರು ಮೆಹಂದಿ ಹಾಕ್ಸ್ಕೊತಾ ಇರೋದು. ಅರಿಶಿನ ಶಾಸ್ತ್ರ ಮುಗಿದ ತಕ್ಷಣ ಊಟ ಆದಮೇಲೆ ಮೆಹಂದಿ ಹಾಕ್ಸ್ಕೊತಿದ್ದೀವಿ. ಈಗ ಅವಾಗ ಬಿಟ್ಕೊಂಡಿದ್ರೆ ಏನು ಅಂತ ಕೇಳೋರು ಇದ್ರಲ್ಲಿ. ಈಗ ಸಣ್ಣ ಮಕ್ಕಳೆಲ್ಲ ಬಿಟ್ಕೋತಾರೆ.
ದೇವಸ್ಥಾನದಲ್ಲಿ ಮದುವೆ ಅಲ್ವಾ ನಾಳೆ, ಹಾಗಾಗಿ ಬಳೆ ಶಾಸ್ತ್ರ ಎಲ್ಲ ದೇವಸ್ಥಾನದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮನೆಯಲ್ಲೇ ಎಲ್ಲರಿಗೂ ಎಲೆಡಿಕೆ ಅರಿಶಿನ ಕುಂಕುಮ ಮತ್ತು ಬಳೆ ಎಲ್ಲ ಇಲ್ಲೇ ಕೊಟ್ಬಿಡೋದಂಥದ್ದು. ಈಗ ಹೋಗಿ ಮೆಹಂದಿ ಹಾಕ್ಸ್ಕೊಂಬರ್ಬೇಕು. ಇದೆಲ್ಲ ಮೆಹಂದಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಕಡೆ ಇನ್ನು ಅರಿಶಿನ ಶಾಸ್ತ್ರ ನಡೀತಾ ಇದೆ. ಈ ಕಡೆ ಎಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ. ಕ್ಯೂ ಇದೆ ಮೆಹಂದಿ. ಒಂದು ಕೈಗಾಗಿದೆ, ಈಗ ಇನ್ನೊಂದು ಕೈ. ಇಲ್ಲೋಡಿ ಆ ಕಡೆ ಎಲ್ಲ ತೆಗಿಯೋಕ್ಕಾಗಲ್ಲ, ಬರೀ ಇಲ್ಲೇ. ನೆಕ್ಸ್ಟ್ ಮೆಹಂದಿ ಹಾಕ್ಸ್ಕೊಂಡವರೆಲ್ಲ ಹೋಗಿ ಹುಡುಗನ ಹತ್ರ ನಿಂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಮೆಹಂದಿ ಹಾಕ್ಸ್ಕೊಂಡವರು ಒಂದು 5 ಜನ ಹೋಗಿ ಅಲ್ಲಿ ಫೋಟೋ ತೆಗೆಸ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟು ಅರಿಶಿನ ಆದಮೇಲೆ ಈಗ ನೀರು ಇರಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲರೂ ಸ್ವಲ್ಪ ಮೆಹಂದಿ ಒಣಗಲಿ ಅಂತ ಹೇಳಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಹೆಣ್ಮಕ್ಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಯಾವುದೇ ಫಂಕ್ಷನ್ ಇರಲಿ ಕೈಗೆ ಮೆಹಂದಿ ಹಾಕ್ಸ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ ಹೆಣ್ಮಕ್ಳು ಮೆಹಂದಿ ಅಂದರೆ. ಅದು ಕಲರ್ ಬರೋ ಅಂಥದ್ದೇ ಒಂದು ರೀತಿ ಚೆನ್ನಾಗಿರುತ್ತೆ. ಮೊದಲೆಲ್ಲ ಮೆಹಂದಿ ಸೊಪ್ಪನ್ನೆಲ್ಲ ರುಬ್ಬಿ ಅದನ್ನೆಲ್ಲ ಹಚ್ಕೊತಾ ಇದ್ರು. ಈಗ ಎಲ್ಲ ಕೋನ್ ಬಂದಿದೆ ಮತ್ತು ಮೆಹಂದಿ ಹಾಕೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅವರು ಪ್ರೊಫೆಷ್ನಲ್ ಮೆಹಂದಿ ಹಾಕೋರೇ ಆಗಿರೋದ್ರಿಂದ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಅಂದರೆ. ಸೊ ನಾವಾದರೆ ಇದನ್ನು 1 ಅವರ್ ಹಾಕೊತೀವಿ ಒಂದೊಂದು ಕೈಗೆ. ಬಟ್ ಇವರು ತುಂಬ ಫಾಸ್ಟಾಗಿ ಅಷ್ಟು ಜನಕ್ಕೂ ಮೆಹಂದಿ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಕರಿ ಮಗಳನ್ನ ಯಾರೋ ಹೋಗಲ್ಲ. ಹಾಕೊಂಡಿಲ್ಲ, ಒಬ್ರು ಹಾಕೊಂಡಿಲ್ಲ. ಹಾಕವ್ರು ಹಿಂದೆ ಓಡ್ತಾರೆ. ಹುಡುಗನಿಂದ ನಿಂತು ಹಾಡಾಕೊಂಡು ಎಲ್ಲ ರೀಲ್ಸು ಕೂಡ ಮಾಡಿದ್ವಿ. ನೆಕ್ಸ್ಟ್ ಈಗ ನೀರು ಉಯ್ಯೋದಕ್ಕೆ ಅಂತ ಹೇಳಿ ಎಲ್ಲ ಜರಡಿನ ಕಟ್ಟಿ ಅದಕ್ಕೆ ಹೂವು ಹಾಕಿ ಸೊ ನೀರು ಉಯ್ಯೋ ಅಂಥದ್ದು. ಈಗ Wait, don't be hurry. Ready, 3, 2, 1, go, let's start. One more. I like that. That's nice. And then one more. ಇಷ್ಟೊತ್ತಾಯಿತು ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ. ಮನೆಗೆ ಬರೋ ಅಷ್ಟರಲ್ಲಿ ಈಗ ಆಲ್ರೆಡಿ 6:30 ಆಗಿದೆ ಟೈಮು. ಸೊ ತುಂಬ ನೈಸ್ ರೋಡಲ್ಲಿ ಈಗ ತುಂಬ ಬಸ್ಗಳು ಬರುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾದಾವರ ಈ ಕಡೆ ಎಂಟೆಮೈಲಿ ಕಡೆ ಎಲ್ಲನೂ ಅಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬಸ್ ಬರುತ್ತೆ. ಸೊ ಹೋದರೆ ಈ ಸಿಟಿ ಒಳಗೆ ಹೋಗುವಂಥ ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾವು ಬನ್ನೇರುಘಟ್ಟದಿಂದ ಇಲ್ಲಿಗೆ 1 ಅವರ್ 1.25 ಅವರ್ ಆಯಿತು. ಸೊ ಬೇಗ ಬಂದ್ವಿ. ಸಿಟಿ ಒಳಗಾದರೆ ಟ್ರಾಫಿಕ್ ಜಾಮಲ್ಲಿ ತುಂಬ ಲೇಟ್ ಆಗಿಬಿಡ್ತಾಯಿತ್ತು. ಸೊ ಇನ್ನು ನಾಡಿದ್ದು ಮದುವೆ ಇದೆ, ಮದುವೆಗೆ ಹೋಗಬೇಕು. ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಬಸ್ಸಲ್ಲೇ ಎಲ್ಲ ಉದುರಿಸ್ಬಿಟ್ಟಿದ್ದೀನಿ ಬರೋ ಅಷ್ಟರಲ್ಲಿ. ಇಲ್ಲೂ ಅಷ್ಟೇ. ಸೊ ಎಲ್ಲನೂ ಮುಗೀತು. ಸೊ ನನ್ನ ಡ್ರೆಸ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರು. ನಾನಿದು ಚಿಕ್ಕಪೇಟೆಗೆ ತೊಗೊಂಡಿದ್ದು ಮೆಟೀರಿಯಲ್ಲು, ಸ್ಟಿಚ್ ಮಾಡಿಸಿದ್ದು. ಸೊ ನೀವು ಬೇಕಂದರೆ ಚಿಕ್ಕಪೇಟೆಗೆ ಹೋಗಿ ನೋಡಿ, ಕಣ್ಣಿಗೆ ಬೇಕಾದಂಥ ಮೆಟೀರಿಯಲ್ಸ್ಗಳು ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ.